ಹಾಯ್ ವೀಕ್ಷಕರೇ, ಇವತ್ತಿನ ನನ್ನ ಸೂಪರ್ ಡೂಪರ್ ಆದ ರೆಸಿಪಿ ಚಿಕನ್ KFC. KFC ಅಂದರೆ ರಿಯಲ್ KFC ಅಲ್ಲ, KFC ಟೈಪ್ನಲ್ಲಿ ಚಿಕನ್ನ ಮಾಡಿದ್ದು. ಸೊ ವೆಡ್ನೆಸ್ಡೇ ಬಂದರೆ ಸಾಕು ನಮಗೆ KFC ತಿನ್ನಬೇಕಂತ ಅನಿಸುತ್ತಲ್ಲ. ಸೊ ಈ ಮೆಥಡಲ್ಲಿ ಮನೆಯಲ್ಲೇ ಇರುವಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು KFC ಟೈಪಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ನೋಡುವ. ಬನ್ನಿ ನೋಡುವ ಹೇಗೆ ಮಾಡೋದಂತ. ಇಲ್ಲಿ ನಾನೊಂದು 7 ಪೀಸ್ ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೇನೆ. ಅದನ್ನು ಸಣ್ಣ ಸಣ್ಣ ಸ್ಟ್ರಿಪ್ಸ್ ಥರ ಕಟ್ ಮಾಡ್ತಿದ್ದೇನೆ, ಸ್ಲೈಸ್ ಟೈಪಾಗಿ. ನೋಡಿ ಹೀಗೆ ಇಷ್ಟು ತೆಳು ಬಂದರೆ ಸಾಕಾಗತ್ತೆ. ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲ ಕಟ್ ಮಾಡಿ ಆದ ನಂತರ ಇದಕ್ಕೆ ನಾವು ಮಸಾಲೆನ ಆ್ಯಡ್ ಮಾಡುವ. ನೋಡಿ ಎಲ್ಲ ನೈಸ್ ಚಿಕ್ಕ ಚಿಕ್ಕ ಪೀಸ್ಗಳು. ಇದು ಮನೆಯಲ್ಲಿ ಸುಕ್ಕ ಮಾಡಿಕ್ಕೆ ತಂದಿದ್ದ ಚಿಕನ್ನಿಂದ ಸ್ವಲ್ಪ ನಾನು KFCಗೆ ಅಂತ ತೆಗೆದೆ. ನೋಡುವ ಹೇಗೆ ಬರ್ತದೆ ಅಂತ. ಇದನ್ನೆಲ್ಲ ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಇದಾದ ನಂತರ ಸ್ವಲ್ಪ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕಾಳು ಮೆಣಸಿನ ಹುಡಿ. ಯಾವುದೇ ಮಸಾಲೆ ಕೂಡ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಪೇಸ್ಟ್, ಸ್ವಲ್ಪ ಗಾರ್ಲಿಕ್ ಪೇಸ್ಟ್. ಇಷ್ಟಾದ ನಂತರ ಒಂದು ಮೊಟ್ಟೆನ ಹೊಡೆದು ಹಾಕ್ಕೊಳ್ತಾ ಇದ್ದೇನೆ ಕೋಟಿಂಗೋಸ್ಕರ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 1/2 hour ಮ್ಯಾರಿನೇಟ್ ಮಾಡಿ ಇಟ್ಬಿಡಿ. ಯಾಕಂದರೆ ಅದು ಎಲ್ಲ ಎಳ್ಕೊಳ್ಬೇಕು. ಸ್ವಲ್ಪ ವೆನಿಗರ್ ಹಾಕ್ತಾಯಿದ್ದೇನೆ, ನಿಂಬೆ ರಸ ಕೂಡ ಹಾಕ್ಬೋದು. ವೆನಿಗರ್ ಹಾಕಿದರೆ ಬೇಗ ಹೇಳ್ಕೊಂಡ್ಬಿಡುತ್ತೆ. ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಆಯಿತು. ಇದನ್ನು ಇಟ್ಬಿಟ್ಟು ನೆಕ್ಸ್ಟು ಒಂದು ಬೌಲಿಗೆ ಇಲ್ಲಿ ನಾನು ಮೈದಾ ಮತ್ತು ಕಾರ್ನ್ಫ್ಲವರ್ನ ಆ್ಯಡ್ ಮಾಡಿ ತಗೊಂಡಿದ್ದೇನೆ. ಸೊ ಕಾರ್ನ್ಫ್ಲವರ್ ಹಾಕಲಿಕ್ಕೆ ನಿಮಗೆ ವೀಡಿಯೋ ಬರಲಿಲ್ಲ. ಅದಕ್ಕೆ ಸೇಮು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾಯಿದ್ದೇನೆ. ಅದೇ ಸೇಮ್ ಕಾಳು ಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಡ್ರೈ ಆಗಿ ಇರಬೇಕು, ಇದಕ್ಕೆ ನೀರು ಹಾಕಲಿಕ್ಕಿಲ್ಲ. ಸೊ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅದು ಪುಡಿಗೆ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಯಿತು ನಮ್ಮ ಡ್ರೈ ಮಸಾಲೆ. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಈಗ ಅದನ್ನೊಂದು ಬೌಲಿಗೆ ನಾನು ಸ್ವಲ್ಪ ನೀರು ತಗೊಂಡಿದ್ದೇನೆ. ಅದಕ್ಕೆ ಚಿಕ್ಕ ಚಿಕ್ಕ ಐಸ್ ಕ್ಯೂಬ್ಸ್ಗಳನ್ನ ಹಾಕ್ತಾಯಿದ್ದೇನೆ. ಸೊ ಐಸಿದು ನೀರು ಇದ್ದರೂ ಕೂಡ ಆಗುತ್ತೆ, ಚಿಲ್ಡ್ ವಾಟ್ರ್. ಇಲ್ಲಾದರೆ ಸೊ ವಾಟರಿಗೆ ಐಸ್ ಹಾಕ್ಕೊಂಡ್ಬಿಟ್ರೆ ಅದು ಚಿಲ್ಡ್ ಆಗುತ್ತೆ ಸ್ವಲ್ಪ ಹೊತ್ತು. ಸೊ ಇದೆರಡನ್ನು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ನಾವೇನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಿ ಚಿಕನ್ನ, ಅದನ್ನು ಒಂದು ಸಲ ಈ ಡ್ರೈ ಮಸಾಲೆ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅದರಲ್ಲಿ ಡಿಪ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕೋಟಿಂಗ್ ಬರುವ ಹಾಗೆ ಕೋಟಿಂಗ್ ಮಾಡ್ಕೊಳ್ಬೇಕು. ಈ ಥರ ಕೋಟಿಂಗ್ ಆದ ನಂತರ ನೋಡಿ ಒಂದೊಂದು ಪೀಸನ್ನು ತೆಗೆದುಬಿಟ್ಟು ಇಲ್ಲಿ ಐಸ್ ನೀರೊಳಗಡೆ ಹಾಕಬೇಕು. ಈ ಐಸ್ ನೀರೊಳಗಡೆ ಹಾಕೋದ್ರಿಂದ ಕೋಟಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ, ಮತ್ತು ಒಳಗಡೆ ನಮ್ಮ ಚಿಕನ್ ಕೂಡ ಸ್ವಲ್ಪ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಜ್ಯೂಸಿಯಾಗಿ ಬರಬೇಕಾದ್ರೆ, ಮತ್ತು ಆ ತರಿಯಾದ ನಿಮ್ಮ ಏನಿದೆ KFC ಟೈಪ್ ಬರಬೇಕಾದ್ರೆ ಹಾಕೋದು. ಅದರಿಂದ ತೆಗೆದುಬಿಟ್ಟು ಮತ್ತೆ ನಾವು ಆ ಡ್ರೈ ಮಸಾಲೆಗೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದರಲ್ಲಿ ಮತ್ತೆ ನಾವು ಅದನ್ನು ಡಿಪ್ ಮಾಡಬೇಕು. ನೋಡಿ ಅಷ್ಟೇ. ಈ ಪ್ರೊಸೆಸನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ನಿಮಗೆ, ಈಗ ನಾನೆಲ್ಲ ನೀರಿಂದ ತೆಗೆದಿದ್ದಕ್ಕೆ ಹಾಕ್ಕೊಂಡಿದ್ದೇನೆ. ಸೊ ಅದನ್ನು ನಾನು ಆ ಡ್ರೈ ಮಸಾಲೆಯಲ್ಲಿ ಕ್ಲೀನಾಗಿ ಡಿಪ್ ಮಾಡ್ಕೊಳ್ತಿದ್ದೇನೆ. ನೋಡಿ ಇದೊಂದು ಮೆಥಡ್ ಕರೆಕ್ಟಾಗಿ ಮಾಡಿಕೊಂಡ್ರೆ KFC ಚಿಕನ್ ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕೆ ಆಯಿಲ್ ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಆ ಆಯಿಲ್ನಲ್ಲಿ ನಿಮಗೆ ಮತ್ತು ನೆಕ್ಸ್ಟು ಏನು ಆ ಪುಡಿಯೆಲ್ಲ ಉಂಟಲ್ಲ ಅಡಿಗಡೆ ಹೋಗ್ಬಿಟ್ಟು ಬ್ಲ್ಯಾಕ್ ಟೈಪ್ ನಿಂತ್ಕೊಂಡು ಬಿಡುತ್ತೆ. ಮೇಲ್ಗಡೆ ಆಯಿಲ್ ಮಾತ್ರ ನಿಮಗೆ ಯೂಸ್ ಮಾಡಲಿಕ್ಕೆ ಸಿಗುತ್ತೆ. ಸೊ ಸ್ವಲ್ಪ ಆಯಿಲ್ ತಗೊಂಡ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ಚಿಕನ್ ಡಿಪ್ ಮಾಡ್ಕೊಳ್ಳಿಕ್ಕೆ ಡಿಪ್ ಆದರೆ ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಆಯಿಲ್ನ
ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಕರೆಕ್ಟಾಗಿ ಬಂದಿದೆಲ್ಲ, ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ನಾನು ಸೆಕೆಂಡ್ ರೌಂಡ್ ಕೂಡ ಕಾಯಿಸ್ಕೊಂಡಿದ್ದೇನೆ, ಆಗೋಯ್ತು. ಓಪನ್ ಮಾಡಿ ತೋರಿಸ್ತೇನೆ ನೋಡಿ. ಏನು ಚೇಂಜಸ್ ಇಲ್ಲ, ನೋಡಲಿಕ್ಕೆ ಎಲ್ಲ ಅದೇ ರೀತಿ ಬಂದಿದೆ. ಈವನ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಫಾಸ್ಟರಾಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಇದು ತುಂಬಾ ಟೇಸ್ಟ್ಫುಲ್ಲಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.